MLA ಚಿತ್ರದಲ್ಲಿ ಯು ಆರ್ ಪ್ಲೇಯಿಂಗ್ ಅ ನೆಗೆಟಿವ್ ಶೇಡ್ ರೋಲ್. ವೆಲ್ ಐ ವುಡಂಟ್ ಕಾಲ್ ಇಟ್ ನೆಗೆಟಿವ್. ಈಗ ಒಂದು ಪೊಲಿಟಿಕಲ್ ಇದ್ರಲ್ಲಿದ್ದಾರೆ. ಸೊ ಒಂದು ಪೊಲಿಟಿಷಿಯನ್, ಒಂದು ಹೆಣ್ಣು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇಳಿಬೇಕು ಅಂದ್ರೆ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಪ್ಲೇಸ್. ಎನಿವೇ ಮೇಲ್ ಡಾಮಿನೇಟೆಡ್ ಎಲ್ಲಾ ಕಡೆನೂ ಇಲ್ಲ. ಮನೆಯಲ್ಲಿ ಮೇಲ್ ಡಾಮಿನೇಷನ್ ಇರಕ್ ಸಾಧ್ಯನೇ ಇಲ್ಲ. ಏನ್ ಸರ್ ಎಲ್ಲ ಹೇಳೋದು ಮೇಲ್ ಡಾಮಿನೇಷನ್ ಅಂತ, ಎಲ್ರು ಒಪ್ಕೊಳ್ಳೋದು ಹೆಂಗಸರಿಂದಲೇ ನಡೆಯೋದೆಲ್ಲ. ಕರೆಕ್ಟ್, ಅದೇನೋ ನಿಜ ಅಲ್ವಾ? ಹೇಳಿಪ್ಪ. ಸೊ ಒಂದು ಇದ್ರಲ್ಲಿ ಒಂದು ಹೆಣ್ಣು ನಿಲ್ಬೇಕು ಪೊಲಿಟಿಷಿಯನ್ ಆಗಿ ಅಂದ್ರೆ ಶಿ ಹ್ಯಾಸ್ ಟು ಥಿಂಕ್ ಲೈಕ್ ಅ ಮ್ಯಾನ್. ಸೊ ದಟ್ ಇಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಂದು ಸಿನಿಮಾಲಿ. ಇನ್ಫ್ಯಾಕ್ಟ್ ಮೌರ್ಯ ಅವರು ಫಸ್ಟ್ ಬಂದು ಈ ತರ ಸ್ಟೋರಿ ಹೇಳಿದಾಗ ಮೊದಲೇ ಡೌಟ್ ಇಲ್ಲಿತ್ತು, ಇವ್ರಿಗಾಗತ್ತಾ ಮಾಡೋದಿಕ್ಕೆ, ಸಾಫ್ಟ್ ಆಗಿದ್ದಾರೆ ಬಟ್ ಇದು ತುಂಬಾ ರಫ್ ಕ್ಯಾರೆಕ್ಟರ್ ಅಂತ. ಸೊ ಅಲ್ಲ ನನಗ್ ಗೊತ್ತಿಲ್ಲ ಹೇಳಿದ್ರು, ಅದ್ರಲ್ಲಿ ಪೂರ್ತಿ ಬೈಯೋದಿದೆ ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಹೌದಾ? ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಎಲ್ಲಿ ಬರ್ತೀರಿ ನೀವು? ನಿಜ ಹೇಳ್ಬೇಕಾದ್ರೆ MLA ವಾಸ್ ಅ ಕಂಟಿನ್ಯೂಷನ್ ಆಫ್ ಬಿಗ್ ಬಾಸ್ ಮನೆ. ಅವ್ರ ಮಗಳು ಹೀರೋಯಿನ್ ಆಗಿ ಅವ್ರ ಮೊಮ್ಮಕ್ಳು ಹುಟ್ಟಿದ್ರು ಅಮ್ಮ ಬಿಗ್ ಬಾಸ್ ಮನೇಲೆ ಇರ್ತದೆ. ಎಲ್ಲಿ ಹೊರಗಡೆ ಬರ್ತಾರೆ? ನಂಗೆ ತುಂಬಾ ಜನ ಕೇಳಿದ್ರು ಬಿಗ್ ಬಾಸ್ ಮನೆ ಹೆಂಗಿದೆ ಏನು ಅದು ಇದು ಅಂತಲ್ಲ, ಆಯ್ತಾ? ಸೊ ನಾನು ಹೇಳಿದೆ ಬಿಗ್ ಬಾಸ್ ಮನೆ ಇಲ್ಲಿ 100 ದಿನ ಅಪ್ಪ, ಆಚೆ ಕಡೆ 100 ವರ್ಷ ಇದೆ, ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋತೀರ? ಬಟ್ ಎನಿವೇ ದ ರೋಲ್ ವಾಸ್ ವೆರಿ ಗುಡ್. ಅದಕ್ಕೆ ಅಂಡ್ ಇಟ್ ವಾಸ್ ಚಾಲೆಂಜಿಂಗ್. ನನ್ನ ಲೈಫ್ ಅಲ್ಲಿ ನಾನು ಎಲ್ಲಾ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನಂಗೆ ಆಸೆ ಇದೆ. ಸೊ ಪೊಲಿಟಿಕಲ್ ಒಂದು ರೋಲ್ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಥ್ಯಾಂಕ್ಸ್ ಟು ಮಂಜು ಫಾರ್ ಗಿವಿಂಗ್ ಮೀ ದ ಆಪರ್ಚುನಿಟಿ. ಅದು ತಿಕ್ಕಾಯ್ತು. ಫ್ಯಾಂಟಾಸ್ಟಿಕ್. ಸರ್ ಇವರು ಈ ಸಿನಿಮಾದಲ್ಲಿ ವಿಲನ್ ಅವ್ರು, ರೇಖಾ ಮೇಡಮ್ ವಿಲನ್, ಅವರೇ ವಿಲನ್. ಈಗ ಲೇಡಿ ವಿಲನ್ಗಳೇ ಜಾಸ್ತಿ ಈಗ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಡೀ ಪ್ರಪಂಚನೇ ವಿಶ್ವದಲ್ಲಿ ಎಲ್ಲಾ ಕಡೆನೂ ಫಿಮೇಲ್ ಡಾಮಿನೇಷನ್ ಇರೋದು. ಯಾಕೆ ಅಂದ್ರೆ ಇರೋದೆಲ್ಲ ಏನ್ ಪೋರ್ಟ್ಫೋಲಿಯೋ ಇದೆ, ಎಜುಕೇಶನ್, ಸರಸ್ವತಿ, ಲಕ್ಷ್ಮಿ, ಎಲ್ಲಾನು ನೀವೇನೇ ತಗೊಳ್ಳಿ ಎಲ್ಲ ಲೇಡೀಸ್ ಕೈಯಲ್ಲಿ ಇರೋದು. ಜೆಂಟ್ಸ್ ಕೂತಿರ್ಬೇಕಷ್ಟೇ, ಸೈಲೆಂಟ್ ಆಗಿ ಕೂತಿರ್ಬೇಕಷ್ಟೇ. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸರಿ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಜಾನೇ ಹೇಳ್ತೀನಿ, ನಾನು ತುಂಬಾ ಓದೋ ಆಸೆ ಇಟ್ಕೊಂಡಿದ್ದೆ. ಬಟ್ ಇದು ಟೆಲಿಕಾಸ್ಟ್ ಆಗುತ್ತಲ್ಲ ಗೊತ್ತಿಲ್ಲ, ಅದು ನಿಮ್ಮ ಹತ್ರ ಮಾತ್ರ ನಿಜ ಹೇಳ್ತೀನಿ. ಈಗ ಹೇಳ ಬೇಡವಾ? ಬೇಡ, ಬಿಟ್ಬಿಡು. ಅಲ್ಲ, ನೀನು ಬಂದು ಸಿನಿಮಾ ಪ್ರಮೋಷನ್ ಮಾಡು ಅಂದ್ರೆ ನನ್ಗೆ ಎಡಿಟಿಂಗು ನೀನೇ ಮೇಳಿಸ್ತಾ ಇದ್ದೆ. ಇದನ್ನ ಇಟ್ಕೊಳ್ಳಿ, ಇದನ್ನ ಬಿಟ್ಬಿಡಿ, ಇಲ್ಲಿಗೆ ಮ್ಯೂಸಿಕ್ ಹಾಕಿ. ಅಲ್ಲ ಆಯ್ತು, ಹೇಳು ಅಂದ್ರೆ ಹೇಳ್ಬಿಡ್ತೀನಿ. ಸರಿ ಆಯ್ತು, ನೀನ್ ಸಿನಿಮಾ ಬಗ್ಗೆ ಹೇಳಪ್ಪ. MLA ಸಿನಿಮಾ ಬಗ್ಗೆ ಹೇಳಪ್ಪ. MLA ಸಿನಿಮಾ ಒಂದೇ ಮುಟ್ಕೋಬೇಡ. ನೀನು ಮೈಕ್ ಮುಟ್ಕೊಂಡ್ರೆ ನಿಮ್ ಪಿಕ್ಚರ್ ಮೇಲೆ ಆಣೆ. ಎದ್ದು ನಿಂತ್ರೆ ನಿಮ್ ಪಿಕ್ಚರ್ ಮೇಲೆ ಆಣೆ. ಮಾತಾಡಿ. ಪರವಾಗಿಲ್ಲ, ಎದ್ದೇಳದೆ ಹಿಂಗ್ ಕೂತಿರಿ, ಎದ್ದೇಳ ಕಷ್ಟ ಆಯ್ತು. ಅಲ್ಲಿದ್ರೆ ಎದ್ದೇಳ್ಬೇಕು ಅನ್ಸುತ್ತೆ, ಇಲ್ಲೇ ಕೂತ್ಕೊಳ್ತೀರಿ. ಸರಿ, ಮುಟ್ಟಿಲ್ಲ, ಮುಟ್ಟಕಂದೆ, ಮುಟ್ಟಿಲ್ಲ. ಆಯ್ತು, ಇಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಒಂದ್ಸಲ, ಆಮೇಲೆ ಮುಟ್ಟಲ್ಲ. ಕೆಳಗ್ ಬಂದ್ಬಿಟ್ಟೈತೆ, ಒಂದ್ಸಲ ರೆಡಿ ಮಾಡ್ಕೋಬೋದಲ್ಲ? ಒಂದ್ಸಲ ಹಣ ವಾಪಸ್ ತಾಳಿ. ನೀನ್ ಮುಟ್ಕೋ, ಪರವಾಗಿಲ್ಲ. ಇನ್ ಮುಟ್ಟಲ್ಲ. ಫಿಲಂ ಹೆಸರು ಬಂದು ಆಣೆ ವಾಪಸ್ ತಗೊಂಡಿದ್ದೀನಿ. ಈಗ ಮತ್ತೆ ಆಣೆ ಪ್ರೋಸೆಸ್ ಅಲ್ಲಿ ಇದೆ ಈಗ. ಸೊ ಸಿನಿಮಾ ಹೆಸರು ಬಂದು MLA ಅಂತ. MLA ಅಂದ್ರೆ ಮದರ್ ಪ್ರಾಮಿಸ್ ಲೆಕ್ಕಕ್ಕೆ ಸಿಗ್ದಾರ ಆಸಾಮಿ. ಆಕ್ಚುಲಿ ಈ ಸಿನಿಮಾದ ನಿಜವಾದ ಹೀರೋ ನಾನಲ್ಲ, ಪುನೀತ್ ರಾಜ್ಕುಮಾರ್ ಅವರು. ಯಾಕೆಂದ್ರೆ ಕಾರಣ ಹೇಳ್ತೀನಿ. ಯಾಕೆಂದ್ರೆ ನಮ್ಮಂತ ಹೊಸಬರ್ ಸಿನಿಮಾನ ಅಯ್ಯಪ್ಪ ಕರೆದು ಆಡಿಯೋ ರೈಟ್ಸ್ ತಗೊಂಡು ನಮ್ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಅವ್ರು ದ್ರೋಣ ಇದ್ದಂಗೆ, ನಾವ್ ಏಕಲವ್ಯ ಇದ್ದಂಗೆ. ಒಂದು ಇನ್ನೊಬ್ರು ಹೀರೋ ಇದ್ದಾರೆ, ಅವ್ರು ಬೇರೆ ಯಾರಲ್ಲ, ದರ್ಶನ್ ಅವರು. ಅವ್ರ ಬಗ್ಗೆ ಒಂದ್ ನಿಮಿಷ ಇರ. ಈ ಸಿನಿಮಾದ ಇನ್ನೊಬ್ರು ಹೀರೋ ಬಂದು ದರ್ಶನ್ ಅವರು. ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡಕ್ಕಲ್ಲ, ಅವ್ರ ರೈಟ್ ಜಾಸ್ತಿ ಅಲ್ವಾ, ಬ್ಯಾಲೆನ್ಸ್ ಮಾಡ್ಬಿಡ್ತೀನಿ. ಪ್ಯಾಂಟ್ ಜಾರ್ಕೊಂಡ್ಬಿಟ್ಟಿತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ದರ್ಶನ್ ರೈಟ್ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಂತ್ಕೊಳ್ತಾ ಇದೀನಿ. ಸೊ ಅವರು ಕೂಡ ಆಡಿಯೋ ಸಾಂಗ್ಸ್ ಕೇಳಿ ನಮ್ ಜೊತೆಲಿ ನಿಂತ್ಕೊಂಡು, ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾ ಆಡಿಯೋ ರಿಲೀಸ್ ಮಾಡ್ಕೊಡೋದಲ್ದೆ ಯಾವಾಗ್ಲೂ ಜೊತೆಲಿದ್ದಾರೆ. ಅವರು ಆಕ್ಚುಲಿ ನಿಜವಾದಿರೋ. ಅದಾದ್ಮೇಲೆ ಕುರಿ ಪ್ರತಾಪ್ ಅವ್ರ ವಿಷಯಕ್ಕೆ ಕೂತ್ಕೊಳ್ತೀನಿ. ತುಂಬಾ ಉಪಕಾರ ಮಾಡಿದೆ ಈಗ ನೀನು. ಅಲ್ಲ, ಶೂ ತೆಗೆದು ತಾನೆ ಇದ್ರ ಮೇಲೆ ನಿಂತ್ಕೋಬೇಕು ನೀನು. ನೋಡ್, ಕರೆ ಆಯ್ತು, ನೀನ್ ಕೂತ್ಕೊಂಡು ಒರೆಸ್ತೇ ಬಿಡು, ಪರವಾಗಿಲ್ಲ, ನೀಟ್ ಆಯ್ತು. ಅದು ಮೂರನೇದು ಬಂದು ಕುರಿ ಪ್ರತಾಪ್ ಅವರು. ಎಂಟೈರ್ ಸಿನಿಮಾದಲ್ಲಿ ನನ್ನ ಬೆಂಗಾವಲಾಗಿ ನಿಂತ್ಕೊಂಡು ಗೊತ್ತಿಲ್ಲದೆ ಇರೋದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಆಕ್ಟಿಂಗ್ ಅಲ್ಲಿ ಬಹಳ ವೀಕ್ ನಾನು. ಆಕ್ಚುಲಿ ನಂಗೆ ಅಷ್ಟು ಅಭಿನಯ ಗೊತ್ತಿಲ್ಲ. ತುಂಬಾ ವಿಚಾರದಲ್ಲಿ ನನಗೆ ಗೈಡ್ ಮಾಡಿದ್ದು ಇದೇ ಕುರಿ ಪ್ರತಾಪ್ ಅವರು. ನಿಮ್ಗೆ ಗೊತ್ತಿಲ್ಲದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಸರ್. ಇವತ್ತಿಗೆ 1 ವರ್ಷದ ಬಿಫೋರು MLA ಶುರುವಾಗಿ 2 ದಿನ ಆಗಿತ್ತು.
ಮೂರನೇ ದಿನ ನನ್ನ ಜೊತೆ ಕುರಿ ಪ್ರತಾಪ್ ಅವ್ರು ಶೂಟಿಂಗ್ ಅಲ್ಲಿ ಇದ್ರು, ಫಸ್ಟ್ ಡೇ ಅವ್ರದ್ದು. ಸೊ ಆಗ ಏನೋ ಒಂದಷ್ಟು ಒತ್ತಡಗಳಲ್ಲಿ ನಾನೊಂದು ಸಣ್ಣದ ಒಂದೆರಡು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೆ. ಆ ಹಂತಕ್ಕೆ ಇಂಡಸ್ಟ್ರಿನೇ ಬೇಡ, ಊರ್ಗ್ ಹೊರಟೋಗ್ತೀನಿ ಅಂತಿದ್ದೆ. ಇದೇ ಕುರಿ ಕರೆದ್ಬಿಟ್ಟು ಅವ್ರು ಮಾತು ಹೇಳಿದ್ರು, ಅಲ್ಲ ಪ್ರಥಮ್ ಒಂದ್ ಮಾತು ಹೇಳ್ತೀನಿ ಕೇಳಿ, 1 year ಬಿಫೋರ್ ಏನ್ರಿ ಆಗಿದ್ರಿ ನೀವು? ಯು ಆರ್ ಝೀರೋ. 1 year ಬಿಫೋರ್ ಅಂದ್ರೆ ಏನೋ ಅಚೀವ್ ಮಾಡಿರಲ್ಲ, ಇವತ್ತೇನೋ ಒಂದಷ್ಟು ಮಟ್ಟಕ್ಕೆ ಜನ ನಿಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದು ಫ್ರೀಯಾಗಿ ಬಂದಿರೋ ಬೋನಸ್ ಅದು. ಈಗ ನೋಡಿ, ನಾನು ಅಷ್ಟೇ ಮೊದಲು ಇದಕ್ಕೂ ಮುಂಚೆ ಬೇರೆ ಏನೋ ಬಿಸ್ನೆಸ್ ಅಲ್ಲಿ ಇದ್ದೆ, ಕಲಾವಿದ ಅದೇ ಬರ್ತಾ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ, ಅದೆಲ್ಲ ಬೋನಸ್, ಜೀವನಕ್ಕೆ ಬರ್ತಾ ಇರೋದು ಎಕ್ಸ್ಟ್ರಾ. ಅದು ಅದನ್ನ ರಿಸೀವ್ ಮಾಡ್ಕೊಳ್ತಾವೆ. ನಿಮ್ಮನ್ನ 1000 ಜನ ರಿಸೀವ್ ಮಾಡಿದಾರೆ ಅಂತ ಹೇಳಿದಾಗ ಅದಕ್ಕೆ ತಕ್ಕಂತ ಇರೋದು ಕಲ್ತ್ಕೊಳ್ಳಿ. ಆಗ್ಬಾರ್ದಿತ್ತು ಆಗೋಯ್ತಲ್ವಾ, ಇನ್ ಮುಂದಕ್ಕೆ ಬಹಳ ಎಚ್ಚರಿಕೆಯಿಂದ ಜೇಡಿ, ಬಹಳ ಒಳ್ಳೆ ಜೀವನ ರೂಪಿಸ್ಕೊಳ್ಳಿ. ಆ ಮಾತು ಇವತ್ತಿಗೂ ಬಂತು. ಅವತ್ತಿಂದ ಯಾವುದಕ್ಕೂ ಹೋಗ್ದೇನೆ ಬಹಳ ಪ್ರಾಮಾಣಿಕವಾಗಿ ನಾನಾಯ್ತು. ನನ್ನ ವೃತ್ತಿ ಜೀವನದಲ್ಲಿ ಒಂದಷ್ಟು ಬದಲಾಗ್ಲಿಕ್ಕೆ ಮುಖ್ಯವಾದ ಕಾರಣ ಕುರಿ ಪ್ರತಾಪ್. ಯಾವತ್ತೂ ನಾನು ಅವ್ರನ್ನ ಲೈಫಲ್ಲಿ ಇಲ್ಲಿ ಇಟ್ಕೊಳ್ತೀನಿ. ಈ ಮಾತು ಹೇಳಕ್ ಕಾರಣ ಇಷ್ಟೇ. ಈ ಮಾತು ಹೇಳಕ್ ಯಾಕೆಂದ್ರೆ ಆ ಮನುಷ್ಯನ್ ಬರೀ ಹಾಸ್ಯ ನಟನಾಗಿ ನೋಡಿದ್ರೆ ಅದಲ್ಲದೇನೆ ಬೇರೆ ವ್ಯಕ್ತಿತ್ವನೇ ಇದೆ. ನನ್ನ ಲೈಫಲ್ಲಿ ನಿಂತ್ಕೊಳ್ಳೋಕೆ ಇವತ್ತು ಅವ್ರು ನಿಂತ್ಕೊಂಡ್ರು. ಇಲ್ಲದೇ ಇದ್ರೆ ಇಷ್ಟೊತ್ತು ಊರ್ಗ್ ಹೋಗಿ ತೋಟ ನೋಡ್ಕೊಂಡು ಆರಾಮಾಗಿರ್ತಿದ್ದೆ. ಸೊ ಇಂಥ ಕುರಿ ಪ್ರತಾಪ್ ನಾನು ಒಂದು ಹಾರೈಸ್ತೀನಿ. ನನಗೆ ಇಷ್ಟು ಒಳ್ಳೇದ್ ಮಾಡಿದ ಕುರಿ ಪ್ರತಾಪ್ಗೆ ಮದುವೆ ಆಗದಿರ್ ಮದುವೆ ಆಗ್ಲಿ, ಆಗಿದ್ರೆ ಇನ್ನೂ ಒಂದಾಗ್ಲಿ, ಇನ್ನೊಂದಿಷ್ಟು ಮಕ್ಕಳಾಗ್ಲಿ, ಚೆನ್ನಾಗಿರ್ಲಿ. ಅಲ್ಲ ಒಳ್ಳೇದೇ ಅದು ಎರಡನೇ ಸರಿ ಇಲ್ಲ. ಸರ್ ಈಗ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಸರ್? ಜೊತೆಲೆ ಓದ್ದವರು. ನಾನು ಮಾಗಡಿನಲ್ಲಿ ಹೈಸ್ಕೂಲ್ನಲ್ಲಿ ಓದುವಾಗ ಹಾಗೆ ಕಂಟಿನ್ಯೂಸ್ ಆಗಿ ಓದ್ಕೊಂಡ್ ಬಂದೆ. PUC ನಲ್ಲಿ ನಾನು ಕಬಡ್ಡಿ ಪ್ಲೇಯರ್, ಕ್ರೀಡೆಯಲ್ಲಿದ್ದೆ. ಆಕೆನು ಖೋಖೋ ಪ್ಲೇಯರ್. ನಾನು ಕಬಡ್ಡಿ ಕ್ಯಾಪ್ಟನ್, ಆಕೆ ಖೋಖೋ ಕ್ಯಾಪ್ಟನ್. ಅಥ್ಲೆಟಿಕ್ಸ್ ಅಲ್ಲಿ ನಾನು ಹೈ ಜಂಪ್, ಜೆಂಟ್ಸ್ ಹೈ ಜಂಪ್, ಅವಳು ಲೇಡೀಸ್ ಹೈ ಜಂಪ್ ಅಲ್ಲಿ ಫಸ್ಟ್ ಬಂದ್ಲು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ದಸರಾ ಸ್ಪೋರ್ಟ್ಸ್ ಬಂದು ಅಲ್ಲಿ ಪರಿಚಯ ಚೆನ್ನಾಗಿ. ಅದರಿಂದ ನನ್ನ ಲವ್ ಅವಳು ಜಂಪ್ ಆಯ್ತು. ಬಾಸ್ ಇಷ್ಟೇ, ಇವ್ರು ಕಬಡ್ಡಿ ಪ್ಲೇಯರ್ ನ ಕ್ಯಾಚ್ ಮಾಡು ಅಂದ್ರೆ ಹುಡುಗಿನ ಕ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಬಿಟ್ರು. ಅಲ್ಲ ಕಣೋ ಪಾಪ, ಇಲ್ಲಿ ಕೇಳಿಲಿ, ಯಾರು ಏನೇ ಇರ್ಲಿ, ಇವಾಗ ರೇವಣ್ಣ ಸರ್ ಹೇಳಿದ್ ಮಾತ್ರ ಅಲ್ಲ, ಇವಾಗ ನಾವೆಲ್ಲ ಹುಡುಗರು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಕಬಡ್ಡಿ ಪ್ಲೇಯರ್ಸ್ ಆಗಿರ್ತೀವಿ. ಹೆಣ್ಮಕ್ಳೆಲ್ಲ ಖೋಖೋ ಆಡ್ತಿರ್ತಾರೆ. ಮದುವೆ ಆದ್ಮೇಲೆ ಉಲ್ಟಾ ಆಗ್ಬಿಡುತ್ತೆ. ಅವ್ರು ಕಬಡ್ಡಿ ಅಂದ್ರೆ ನಾವು ಖೋಖೋ 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 ಖೋಖೋ. ನಮ್ ಜೀವನದಲ್ಲಿ ಎರಡು ಪರವಾಗಿಲ್ಲ. ಬಟ್ ಸರ್ ಕಬಡ್ಡಿ ಪ್ಲೇಯರ್ ನ ಆಪೋಸಿಟ್ ಪ್ಲೇಯರ್ ಕ್ಯಾಚ್ ಮಾಡು ಅಂದ್ರೆ ಖೋಖೋ ಪ್ಲೇಯರ್ ಹುಡುಗಿನ ಕ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಬೋದು. ಅವ್ರಿಗೆ ಮಾತಾಡ್ಲಿ ಬ್ರೋ, ಅದಾಗಲ್ಲ, ಪ್ರಥಮ ಇದ್ದಾಗಲ್ಲ. ಏನಿಲ್ಲ ನಿನಗೆ. ಈಗ MLA ಸಿನಿಮಾದಲ್ಲಿ ನಮ್ಮ ಪ್ರಥಮು ಮತ್ತೆ ಹೀರೋಯಿನ್ ರೊಮ್ಯಾಂಟಿಕ್ ಸಾಂಗ್ಗೆ ಪರ್ಫಾರ್ಮ್ ಮಾಡಿದಾರಂತೆ. ಸೊ ಆ ಒಂದು ರೊಮ್ಯಾಂಟಿಕ್ ಸಾಂಗ್ ನ ಪರ್ಫಾರ್ಮೆನ್ಸ್ ಅನ್ನು ನಾನು ನೋಡ್ಬೇಕು. ಯಾಕೇನಾಯ್ತು ಮಕ್ಕ ಯಾಕೆ ಹಂಗ್ ಮಾಡ್ತಾ ಇದೆಯಾ? ಅಲ್ಲ ನಂಗೆ ಬರಲ್ಲ. ಮತ್ತೆ ಸಿನಿಮಾದಲ್ಲಿ ಹೆಂಗ್ ಮಾಡಿದೆ? ಡೂಪ್ ಹಾಕಿತ್ತು. ಡ್ಯಾನ್ಸ್ ಮಾಡೋದಕ್ಕೆ ಏನ್ ಬರ್ಬೇಕು? ರೊಮ್ಯಾನ್ಸ್ ಎಲ್ಲ ನಾನು ಮಾಡಲ್ಲ, ಬರಲ್ಲ ನಾನು. ಮತ್ತೆ ಪಿಕ್ಚರ್ ಅಲ್ಲಿ ಮಾಡಿದ್ದೆ ತಾನೆ? ಅದ್ ದಯವಿಟ್ಟು ಅದೊಂದು ಬಿಟ್ಟು ಬೇರೆ ಆಯ್ತು, ನಾನು ರೇಖಾ ಮಾಡ್ತೀವಿ. ಮಾಡಿ ಮಾಡಿ ಮಾಡಿ. ಯಾವ ಸಾಂಗ್ ಹಾಕ್ತಿರಪ್ಪ? ಸ್ಪರ್ಶ ಸಾಂಗ್ ಹಾಕಲ್ಲ. ಬೇಡ 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 ಸ್ಪರ್ಶಕ್ಕಿಂತ ಸ್ಪರ್ಶ ಸಾಂಗ್ ಬೇಕು ಬೇಕು ಬೇಕು. MLA ನಾನು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ಲಾ? ಬಂದ್ರೆ ಚೆನ್ನಾಗಿರ್ಲಿ. ಇವಾಗ ಹೇಳ್ದೆ ತಾನೆ ಮಾಡು ಅಂತ. ರೊಮ್ಯಾನ್ಸ್ ಮಾಡಿ ಮಾಡಕ್ ಬೇಡ. ನಾ ಬರಲ್ಲ ಬಂದ್ರೆ ಬರಲ್ಲ ಸಿನಿಮಾ ಮೇಲೆ ಆಣೆ ಬರಲ್ಲ. ಕಾಪರೇಟ್ ಎದ್ದೇಳ್ಬೋದು, ಬರಂಗಿಲ್ಲ. ಎದ್ದೇಳ್ಬೋದು, ನನ್ನ ಇಷ್ಟ. ಹಿಂಗೆ ಎದ್ದೇಳ್ಬಿಟ್ಟು ಹಿಂಗೆ ಕೂತ್ಕೊ. ಸ್ಟ್ಯಾಚು ಹಿಂಗೆ ಕೂತಿರ್ಬೇಕು. ಸ್ಟ್ಯಾಚು ಅಲ್ಲಾಡಿದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಸ್ಟ್ಯಾಚು ಅಲ್ಲಾಡಿದ್ರೆ MLA ಪಿಕ್ಚರ್ ಮೇಲೆ ಆಣೆ. ಸ್ಟ್ಯಾಚು ಹಂಗೆ ಇರ್ಬೇಕು.
ಗ್ಯಾಂಬೋಗೆ ಮಜಾ ಟಾಕೀಸ್ ಅಲ್ಲಿ ಮಜಾ ಬಂತು. ಸರ್ ಇವಾಗ ಅವ್ನು ಹಂಗೆ ಕೂರ್ಸಿಲ್ಲ ಇಲ್ಲ ಓಕೆ ಬಿಡಿಸ್ಲ ಸರ್? ಓಲಿ ಬಿಡಿಸಿ ಪಾಪ. ಓಕೆ ಊಫಿ. ಆಕ್ಚುಲಿ ಇವಾಗ ಮಾಡಿ ಅದೇನಿದೆ ಅದು ಕಟ್ಟಪ್ಪ ಡಿಲೀಟ್ ಅದು ಒಂದ್ ಮೋರ್ ಮಾಡಿ ಈಗ ಏನ ಒಂದ್ ಮೋರ್ ಮಾಡಿ ಈಗ ಅದನ್ನ ಮಧ್ಯ ಬಂದು ಕಡ್ಡಿ ಹೇಳ ಈಗ ಬಾ ಓಕೆ ಬಾಮ ಇವಾಗ ಮಾಡಿ ಬಾ. ಇಲ್ಲ ಅವ್ರು ಮಾಡಿ ಸರ್ ಆ ಸೂಪರ್ ಡಾನ್ಸು. ಹಾ why not? ಸರ್ ಒಳ್ಳೆ ಸಾಂಗ್ ಹಾಕು. ಇಲ್ಲಪ್ಪ ಬದಲೊಂದು. ರೆಡಿ? ಅಮ್ಮನಿಗೆ ಏನಾದ್ರು ಹೇಳ್ಬಿಟ್ರೆ ಆಮೇಲೆ ಏನಿಲ್ಲ, ನಾನು ನನ್ನ ಬಿಸ್ನೆಸ್ ಇಬ್ರು ವರ್ಷಕ್ಕೊಂದ್ಸಾರಿ ಹೊಸ ವರ್ಷಕ್ಕೆ ಡ್ಯಾನ್ಸ್ ಮಾಡ್ತೀನಿ. ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ.